ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ನಮ್ಮ ವಿಡಿಯೋ ಮಾಡಬೇಕಾದ್ರೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ವಿಡಿಯೋ ಮಾಡಿ ಆ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡೋ ಬಟನ್ ಹಾಕಬೇಕಾಗಿದೆ, ಅದನ್ನು ಇಂಟಿಗ್ರೇಟ್ ಮಾಡಬೇಕಾಗಿದೆ. ಅದನ್ನು ಯಾವ ರೀತಿ ಮಾಡೋದು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಅದಕ್ಕಾಗಿ ಮೊದಲು ನೀವೇನು ಮಾಡಬೇಕು ಸ್ನೇಹಿತರೆ, ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ. ಸೊ ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ಬಳಿಕ ಇಲ್ಲಿ ಗೂಗಲ್ ಓಪನ್ ಮಾಡಿ. ಮೊದಲು ಗೂಗಲ್ ಓಪನ್ ಮಾಡಿ, ಇಲ್ಲಿ ಟೈಪ್ ಮಾಡಿ PEXELS ಪಿಕ್ಸೆಲ್ಸ್ ಅನ್ನೋದು ವೆಬ್ಸೈಟ್ನ ಇಲ್ಲಿ ಓಪನ್ ಮಾಡಿ. ಇಲ್ಲಿ ನೋಡಿ ಫಸ್ಟ್ ಲಿಂಕ್ ಬಂತು, ಈ ರೀತಿ ಫಸ್ಟ್ ಲಿಂಕ್ ಬಂತು. ಈ ಫಸ್ಟ್ ಲಿಂಕ್ನಲ್ಲಿ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಫೋಟೋಸ್ ಅಂತ ಇದೆ. ಈ ಫೋಟೋಸ್ ಕೆಳಗಡೆ ಒಂದು ವಿಡಿಯೋಸ್ ಅಂತ ಬಂತು, ಇದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಅಂತ ಹಾಕಿ. ಸಬ್ಸ್ಕ್ರೈಬ್ ಅಂತ ಹಾಕಿದ ಕೂಡಲೇ ಇಲ್ಲಿ ಸರ್ಚ್ ಮಾಡಿ. ಓಕೆ, ಸರ್ಚ್ ಮಾಡಿದ ತಕ್ಷಣ ನಿಮ್ಮ ಮುಂದೆ ಈ ರೀತಿ ಗ್ರೀನ್ ಸ್ಕ್ರೀನ್ ಇರೋ ಬಟನ್ಸ್ ಎಲ್ಲ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಭಾಳಷ್ಟು ಬಟನ್ಸ್ಗಳಿವೆ, ವಿಡಿಯೋ ಇದ್ದಾವೆ. ಈ ವಿಡಿಯೋನ, ಗ್ರೀನ್ ಸ್ಕ್ರೀನ್ ಇರೋ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಇದು ಟೋಟಲಿ ಫ್ರೀ ಆಗಿದೆ. ಇಲ್ಲಿ ಯಾವುದೇ ರೀತಿಯ ಕಾಪಿರೈಟ್ ಬರೋಲ್ಲ. ಸೊ ಇವು ಫ್ರೀ ಆಗಿವೆ. ಇದನ್ನು ನೀವು ನಿಮ್ಮ ವಿಡಿಯೋದಲ್ಲಿ ಆರಾಮಾಗಿ ಬಳಸ್ಬೋದು. ಸೊ ಈ ರೀತಿ ಗ್ರೀನ್ ಸ್ಕ್ರೀನ್ ಇರೋ ಒಂದು ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದು ಬೇಕು ಮೊದಲು ನೀವು ಚೆಕ್ ಮಾಡಿ ನೋಡಿ, ಆಮೇಲೆ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸಿಸ್ಟಮ್ನಲ್ಲಿ ಇಟ್ಕೊಳ್ಳಿ. ಆಮೇಲೆ ಇಲ್ಲಿ ನಾವು ಬರೋಣ, ಈಗ VN ವಿಡಿಯೋ ಎಡಿಟರನ್ನು ಓಪನ್ ಮಾಡೋಣ. ನಿಮ್ಮ ಹತ್ರ ಈ ಅಪ್ಲಿಕೇಶನ್ ಇಲ್ಲದಿದ್ದರೆ ಇದನ್ನು ಮೊದಲು ಡೌನ್ಲೋಡ್ ಮಾಡ್ಕೊಳ್ಳಿ, ಆಮೇಲೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದು ಟೋಟಲಿ ಫ್ರೀ ಆಗಿದೆ. ಇದರಲ್ಲಿ ಯಾವುದೇ ರೀತಿಯ ವಾಟರ್ ಮಾರ್ಕ್ ನಿಮಗೆ ಬರೋಲ್ಲ. ಸೊ ಹಾಗಾಗಿ ಇದನ್ನು ನೀವು ಈಸಿಯಾಗಿ ನಿಮ್ಮ ವಿಡಿಯೋ ಎಡಿಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಒಂದು ವಿಡಿಯೋ, ಯಾವುದಾದ್ರೂ ಒಂದು ವಿಡಿಯೋ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಇಲ್ಲ, ಅಥವಾ ನೀವು ರೆಕಾರ್ಡ್ ಮಾಡಿರೋ ವಿಡಿಯೋನ ಇಲ್ಲಿ ಒಂದು ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ನಾನು ಇದನ್ನು ಕ್ಲಿಕ್ ಮಾಡಿ ಇಂಪೋರ್ಟ್ ಮಾಡ್ತಾಯಿದ್ದೀನಿ. ಸೊ ಇಂಪೋರ್ಟ್ ಮಾಡಿದ ತಕ್ಷಣ ಈ ರೀತಿ ಬಂತು. ಸೊ ಇಲ್ಲಿ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಇಷ್ಟು ಮಾಡಿದ ಬಳಿಕ ಇಲ್ಲಿ ಇಮೇಜ್ ಐಕಾನ್ ಇದೆ ನೋಡಿ, ಇದರ ಮೇಲ್ಗಡೆನೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ವಿಡಿಯೋ ಫೋಟೋ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಡೌನ್ಲೋಡ್ ಮಾಡಿಕೊಂಡಿರುವ ಆ ಕ್ಲಿಪ್ಪನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಗ್ರೀನ್ ಸ್ಕ್ರೀನ್ನಲ್ಲಿರೋ ಇಲ್ಲಿ ನಾನು ಆಲ್ರೆಡಿ ಇದನ್ನು ಮಾಡ್ಕೊಂಡಿದ್ದೀನಿ. ಸೊ ಇದು ನನ್ನ ಹತ್ರ ಇದೆ, ಇದನ್ನು ನಾನು ಇಂಪೋರ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬಂತು. ಸೊ ಇದನ್ನು ನೀವು ಬೇಕಾದಷ್ಟು ಚಿಕ್ಕದು ದೊಡ್ಡದು ಮಾಡ್ಬೋದು ಈ ರೀತಿ. ಸೊ ನೋಡಿ, ಈ ರೀತಿ ಗ್ರೀನ್ ಸ್ಕ್ರೀನ್ ಬಂದಿದೆ. ಇಲ್ಲಿ ನೋಡಿ, ಒಮ್ಮೆ ಪ್ಲೇ ಮಾಡ್ತೀನಿ, ನೀವು ನೋಡ್ಬೋದು. ಈ ರೀತಿ ಇದೆ. ಮೊದಲು ನಾನು ಇದನ್ನು ಮೂಟ್ ಮಾಡ್ತೀನಿ. ಆಮೇಲೆ ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಈಗ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಕೆಳಗಡೆ ಆಪ್ಷನ್ ಇದ್ದಾವೆ, ಇದನ್ನು ಸ್ಕ್ರೋಲ್ ಮಾಡಿ. ಆಮೇಲೆ ನೋಡಿ, ಕ್ರೋಮಾ ಅಂತ ಇದೆ. ಈ ಕ್ರೋಮಾ ಕೀ ಇದೆ. ಕ್ರೋಮಾ ಕೀನ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಈಗ ಈ ಪಿಕ್ಕರ್ ಇದೆ, ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟಚ್ ಮಾಡಿ. ನೋಡಿ, ಇಲ್ಲಿ ಪಿಕ್ಕರ್ ಬಂತು. ಈ ಪಿಕ್ಕರ್ನ ಎಲ್ಲಿ ನೀವು ಮೂವ್ ಮಾಡ್ತೀರಾ ಅಲ್ಲಿ ಕಲರ್ ಮೂವ್ ಆಗಿಬಿಡುತ್ತೆ. ಸೊ ನೋಡಿ, ಇಲ್ಲಿ ವೈಟ್ ಮೇಲೆ ಹೋದರೆ ವೈಟ್ ಕ್ಲಿಯರ್ ಆಗಿಬಿಡುತ್ತೆ. ಸೊ ಯಾವ ಕಲರ್ ಮೇಲೆ ಇದನ್ನು ಪಿಕ್ಕರನ್ನು ಅಡ್ಜಸ್ಟ್ ಮಾಡ್ತೀರಾ ಅಲ್ಲಿಯ ಕಲರ್ ರಿಮೂವ್ ಆಗಿಬಿಡುತ್ತೆ. ಸೊ ನಾನಿಲ್ಲಿ ಗ್ರೀನ್ ಮೇಲೆ ಹಾಕಿದ್ದೀನಿ. ಇಲ್ಲಿ ನೋಡಿ, ನೀವು ಸರ್ಕಲ್ನಲ್ಲಿ ಕಲರ್ ತೋರಿಸ್ತಾ ಇದೆ, ಅದು ಗ್ರೀನ್ ರಿಮೂವ್ ಆಗಿದೆ. ಸೊ ಇಲ್ಲಿ ನೀವು ಪಿಕ್ಕರ್ನಲ್ಲಿ ಇಂಟೆನ್ಸಿಟಿ ಇದೆ ನೋಡಿ, ಇಲ್ಲಿ ಇಂಟೆನ್ಸಿಟಿನ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಕ್ಲಿಯರಿಟಿ ಟೋಟಲ್ ಗ್ರೀನ್ ಎಲ್ಲಿ ಕಾಣಬಾರ್ದು ಆ ರೀತಿ ಇಂಟೆನ್ಸಿಟಿ ಅಡ್ಜಸ್ಟ್ ಮಾಡಿ. ಆಮೇಲೆ ಸ್ಪಿಲ್ನೂ ಅಡ್ಜಸ್ಟ್ ಮಾಡಿ. ಸೊ ನಾನು 56 ಹಾಕಿದ್ದೀನಿ, ಮಾಡಿ ಇಲ್ಲಿ ಓಕೆ ಮಾಡ್ತೀನಿ. ಸೊ ನೋಡಿ, ಈಗ ಟೋಟಲಿ ಗ್ರೀನ್ ಅನ್ನೋದು ರಿಮೂವ್ ಆಯಿತು. ಓನ್ಲಿ ಆಬ್ಜೆಕ್ಟ್ ಏನಿದೆ ಅದು ಕಾಣ್ತಾ ಇದೆ. ಸೊ ಇದನ್ನು ಪ್ಲೇ ಮಾಡಿ ನಿಮಗೆ ಒಂದು ಸರಿ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು,
ಗಂಟೆ ಬಟನ್ ಒತ್ತೋದು ಈ ರೀತಿ ಎಲ್ಲ ಇಲ್ಲಿ ನಿಮಗೆ ಕಾಣ್ತಿದೆ. ಸೊ ಈ ರೀತಿ ನೀವು ಆ್ಯಡ್ ಮಾಡ್ಬೋದು. ಇದನ್ನು ನೆಕ್ಸ್ಟ್ ಮುಂದೆ ಮತ್ತೆ ಬೇಕು ಅಂದರೆ ಇಲ್ಲಿ ಡೂಪ್ಲಿಕೇಟ್ ಇದೆ ನೋಡಿ, ಈ ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 2 ಆಯಿತು. ಸೊ ಇದನ್ನು ಡ್ರ್ಯಾಗ್ ಮಾಡಿ ಎಲ್ಲಿವರೆಗೂ ಯಾವ ಪೊಸಿಷನಲ್ಲಿ ನಿಮ್ಗೆ ಬೇಕು ಅಲ್ಲಿ ಒಯ್ದು ಇದನ್ನು ನೀವು ಸೆಟ್ ಮಾಡ್ಬೋದು. ಸೊ ಮತ್ತೆ ಇಲ್ಲಿ ಪ್ಲೇ ಮಾಡಿದರೆ ಈ ಆಪ್ಷನ್ ಮತ್ತೆ ಬರುತ್ತೆ ನೋಡಿ. ಸೊ ಈ ರೀತಿ ನಿಮ್ಮ ವಿಡಿಯೋದಲ್ಲಿ ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಒತ್ತಿ ಅನ್ನೋ ಒಂದು ಬಟನನ್ನು ಆ್ಯಡ್ ಮಾಡ್ಬೋದು. ಸೊ ಸಿಂಪಲ್ ಆಗಿದೆ, ಈಸಿಯಾಗಿದೆ. ಇದನ್ನು ನೀವು ಮಾಡಿ ನಿಮ್ಮ ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದರೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗೋದು, ವಿಡಿಯೋ ಲೈಕ್ ಮಾಡೋದು, ಬೆಲ್ ಬಟನ್ ಕ್ಲಿಕ್ ಮಾಡೋದು, ಈ ರೀತಿ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೊಂದು ಸಿಂಪಲ್ ವಿಡಿಯೋ ಆಗಿತ್ತು. ಇದು ಯೂಟ್ಯೂಬ್ನಲ್ಲಿ ಕೆಲಸ ಮಾಡೋರಿಗೆ, ವಿಡಿಯೋ ಅಪ್ಲೋಡ್ ಮಾಡೋರಿಗೆ ಇದು ತುಂಬ ಅವಶ್ಯವಾಗಿದೆ. ಸೊ ಅದಕ್ಕಾಗಿ ನಾನು ಇದೊಂದು ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ.